ಫ್ರೆಂಡ್, ಮೊದಲನೇ ಭಾಗದಲ್ಲಿ ನಿಮಗೆ ಫ್ರಂಟು ಮತ್ತು ಬ್ಯಾಕ್ ಭಾಗನ ಕಟಿಂಗ್ ಫುಲ್ ತೋರಿಸ್ಕೊಟ್ಟಿದ್ದೀನಿ. ಈ ಭಾಗದಲ್ಲಿ ನಿಮಗೆ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಮತ್ತು ನೋಡಿ ಫ್ರೆಂಡ್, ಇದು ಸ್ಲೀವ್ಸಿಗೆ ಬಟ್ಟೆ ತೊಗೊಂಡಿದ್ದೀನಿ. ಎರಡು ಸೇಮ್ ಇದೆ, ಎರಡು ಸೇರಿಸ್ಕೊಂಡು ನಾನು ಇವಾಗ ತೊಗೊಂಡಿದ್ದೀನಿ. ನೋಡಿ, ಎರಡು ಮಡಿಕೆ ಇದೆ. ಓಕೆ, ನಾನು ಹೇಗೆ ನಿಮಗೆ ಪನ್ನ ತೊಗೊಂಡಿದ್ನು ನೋಡಿ, 16.5 ಇಂಚು ಪನ್ನ ಇದೆ. ಇದು ನೋಡಿ 16.5 ಇಂಚು ಪನ್ನ ಇದೆ. ಓಕೆ, ಇದನ್ನು ನೋಡಿ ಇವಾಗ ನಾನು 4 ಫೋಲ್ಡ್ ಮಾಡ್ಕೊತೀನಿ. 2 ಫೋಲ್ಡ್ ಇದೆ ಈಗ 4 ಫೋಲ್ಡ್ ಮಾಡ್ಕೊತೀನಿ. ಓಕೆ, ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಕೆಳಭಾಗದಲ್ಲಿ ಲೆವೆಲ್ಲಿಗೋಸ್ಕರ ನಾನು ಮತ್ತೆ ಗೆರೆ ಹಾಕ್ಕೊತೀನಿ. ನೋಡಿ ಲೆವೆಲ್ ಇದು ಲೆವೆಲಿಗೆ ಗೆರೆ ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚ್ ಮಾರ್ಜಿನಿಗೆ ಹಾಕ್ಕೊಂಡಿದ್ದೀನಿ. ಸ್ಲೀವ್ಸ್ ಲೆಂತ್ ಬಂದುಬಿಟ್ಟಿದ್ದು ಸ್ವಲ್ಪ ಅಂತ ನೋಡಿ 5.5 ಇದೆ. ನಾನು 6 ಇಂಚು, ಇಲ್ಲಿಗೆ 5.5 ಇದೆ, 6 ಇಂಚ್ ತೊಗೊಂಡಿದ್ದೀನಿ. ಸ್ಲೀವ್ಸು ರೌಂಡ್ ಏನಿದೆ ಅದೇ ರೌಂಡನ್ನು ತೊಗೊತಾ ಇದ್ದೀನಿ. ಸ್ವಲ್ಪ ದಪ್ಪ ಇರೋದ್ರಿಂದ ನೋಡಿ ಸ್ಲೀವ್ಸ್ ಮೆಜರ್ಮೆಂಟ್ ಏನಿದೆ ಅಷ್ಟು ತೊಗೊತಾ ಇದ್ದೀನಿ. ಅದೆಷ್ಟಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ 6 ಕಾಲಿದೆ, 6 ಕಾಲಿದೆ. ಓಕೆ, ಇಲ್ಲಿ 3 ಇಂಚು ಡೌನ್ ತೊಗೋಬೇಕಾಗತ್ತೆ, 3 ಇಂಚು. ಓಕೆ, ಗೊತ್ತಾಗತ್ತಲ್ವ? 3 ಇಂಚು ಡೌನ್ ಇದೆ. ನಮಗೆ ಯಾವಾಗಲೇ 8.5 ಬಂದಿತ್ತಲ್ವ ಪಕ್ಕಲ್ಲು, ನಾನಿವಾಗ 8 ಕಾಲು ತಗೊಳ್ತೇನೆ. 8 ಕಾಲು ನೋಡಿ, 8 ಕಾಲು ತಗೊತೇನೆ. ನೋಡಿ ಗೊತ್ತಾಯ್ತಲ್ವ? 8 ಕಾಲು ತಗೊಂಡಿದ್ದೀನಿ. ಓಕೆ, ಇವಾಗ 8 ಕಾಲು ತಗೋಬೇಕಾಗತ್ತೆ. ಅರ್ಧ ಇಂಚು ನಾವು ಗೊತ್ತಾಯ್ತಲ್ವ? 8 ಕಾಲು ನೋಡಿ. ಇವಾಗ ನಾನು ಹೀಗೆ ಮಾರ್ಜಿನ್ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಶೇಪ್ ಬರುತ್ತೆ. ಈ ಥರ ರೌಂಡ್ ಬಂದಾಗ ನಮಗೆ 8 ಕಾಲು ಕರೆಕ್ಟಾಗಿ ಸಿಗುತ್ತೆ. ಈಗ ಇದರಲ್ಲಿ ಒಳಗಡೆ ಶೇಪು, ಇದು ಡಬಲ್ ಶೇಪ್, ಇದು ಒಳಗಡೆ ಶೇಪು, ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪ್ ಬರುತ್ತೆ. ಇವಾಗ ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊತೀನಿ. ನೋಡಿ ಆಯಿತಾ? ಗೊತ್ತಾಯ್ತಲ್ವ? ನಮಗೆ ಪನ್ನ, ದೊಡ್ಡ ಪನ್ನ ಇದ್ದರೆ ನಮಗೆ ಪೀಸ್ ಹಾಕೋದೇನಿರಲ್ಲ. ಇದು ಸುತ್ತ ಏನು ಪೀಸ್ ಹಾಕೋದು ಬೇಡ, ಇಷ್ಟೆಲ್ಲ ರೆಡಿ ಮಾಡ್ಕೋಬೋದು. ನಾವು ಡೈರೆಕ್ಟಾಗಿ ಕಟಿಂಗೆಲ್ಲ ಎಷ್ಟು ಇದು ಮಾಡೋಣ ಅಂದರೆ ಆಗೋದೇ ಇಲ್ಲ. ಅದರಿಂದ ನಾನು ಇಲ್ಲಿ ವಾಯ್ಸ್ ಓವರ್ ಮಾಡೋಕ್ಕಾಗೋದಿಲ್ಲ. ವಾಯ್ಸ್ ಓವರನ್ನೆಲ್ಲ ಆಮೇಲೆ ಕೊಡ್ತೇನೆ. ಓಕೆ, ನೋಡಿ ಆಗಿದೆ. ನೋಡಿ ಸ್ಲೀವ್ಸ್ ಕಟಿಂಗ್ ಆಗಿದೆ. ನೋಡಿ ಈ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವ? ನೋಡಿ ಇದು ಬ್ಯಾಕ್ ಭಾಗ, ಇದು ಫ್ರಂಟ್ ಭಾಗ ಆಗಲಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಾನಿಲ್ಲಿ ಟಕ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ನೋಡಿ ತೊಗೋಬೇಕಾಗತ್ತೆ. ಈ ರೀತಿ ಫ್ರಂಟ್ ಭಾಗನ ತೊಗೊಂಡು ನೋಡಿದ್ದೀರಲ್ವ? ನೋಡಿ ತೊಗೊಂಡಿದ್ದೀನಿ. ಇವಾಗ ಪರೆ ಒಂದು ಪೀಸಸ್ ಮಾತ್ರ ತೊಗೊಂಡಿದ್ದೀನಿ, ಒಂದು ಬ್ಲೌಸಸ್ಸಿನ ಮಾತ್ರ. 2 ಬ್ಲೌಸ್ ಒಟ್ಟಿಗೆ ಕಟ್ ಮಾಡೋದ್ರಿಂದ ನೋಡಿ ಇದೆಲ್ಲ ಇದನ್ನು ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಹೀಗೆ ಇಟ್ಕೋಬೇಕಾಗತ್ತೆ. ನೋಡಿ ಹೀಗೆ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ನೋಡಿ ಇದನ್ನು ಕರೆಕ್ಟಾಗಿ ಆಗುತ್ತಾ ನೋಡಿ, ಇಲ್ಲ ಕಮ್ಮಿ ಕರೆಕ್ಟಿದೆ ಆಯಿತಾ, ಕರೆಕ್ಟಾಗಿದೆ. ಅದನ್ನು ನಾನು ಕಟಿಂಗಾಗಿ ತೋರಿಸ್ಕೊಳ್ತೇನೆ. ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ತಾರೆ. ನೀವು ಇದನ್ನು ಶೇಪ್ ಮಾಡ್ಕೋಬೋದು. ನೋಡಿ ನೋಡಿ ಈ ರೀತಿ ಬರುತ್ತೆ ಬೆಲ್ಟು. ಇದನ್ನು ಶೇಪ್ ಮಾಡ್ಕೋಬೇಕು ಈ ರೀತಿ. ಗೊತ್ತಾಗತ್ತಲ್ವ? ಈಗ ಹೀಗೆ ಇಟ್ಕೊಂಡು ನೋಡಿ ಬ್ಯಾಕ್ ಭಾಗ ಇದೆ ಅಲ್ವಾ, ಈ ರೀತಿ ಬ್ಯಾಕ್ ಭಾಗ ಅಂತ ತೊಗೊಳ್ಳಿ. ಸೈಡ್ ಇದೆ ಅಲ್ವಾ, ಸೈಡ್ ಬಕ್ಕಲ್ ಸೈಡ್ ಇದೆ ಅಲ್ವಾ, ಈ ಸೈಡನ್ನು ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡಾಗ 1 ಇಂಚ್ ಎಕ್ಸ್ಟ್ರಾ ಬರಬೇಕು ನನಗೆ. ಓಕೆ, 1 ಇಂಚ್ ಎಕ್ಸ್ಟ್ರಾ ಬೇಕು, ಜಾಸ್ತಿ ಇದೆ ಅಂತ ತೊಂದರೆ ಇಲ್ಲ. ನೋಡಿ 1 ಇಂಚ್ ಬರಬೇಕು. 1 ಇಂಚ್ ಎಕ್ಸ್ಟ್ರಾ ಬಂದಿರೋದು ಆಮೇಲೆ ಕಟಿಂಗಲ್ಲಿ ಹೋಗುತ್ತೆ. ಓಕೆ, ನನಗೆ ಇಷ್ಟು ಎಕ್ಸ್ಟ್ರಾ ಬೇಕಾಗಿರೋದು ಎಕ್ಸ್ಟ್ರಾ ಬೇಕಾಗಿರೋದು ಇಷ್ಟು. ಓಕೆ, 1 ಇಂಚು ಫ್ರಂಟಿಗೆ ಗುಬ್ಬಿ ಹಾಕಿ. ಇವಾಗ ನೋಡಿ ಇದನ್ನೆಲ್ಲ ಆಗಿದೆ. ಈಗ ನೋಡಿ ನಾನು ಬೆಲ್ಟನ್ನು ಈ ರೀತಿ ಕಟ್ ಮಾಡ್ಕೊತೀನಿ. ನೋಡಿ ಈ ರೀತಿ ಆಗಿದೆ ನೋಡಿ. ಓಕೆ, ಬೆಲ್ಟು ಎಲ್ಲ ಕಟಿಂಗ್ ಆಗಿದೆ. ಇದು ನೋಡಿ ಬ್ಯಾಕ್ ಭಾಗ, ಇದು ನೋಡಿ ಒಂದು ಫ್ರಂಟ್ ಭಾಗ. ಗೊತ್ತಾಗತ್ತಲ್ವ? ಇಲ್ಲೂ ನೋಡಿ ಇಲ್ಲಿ ಅರ್ಧ ಇಂಚ್ಗೂ ಇರಬೇಕು, ಇಲ್ಲೂ ಇದೇ ರೀತಿ ಇರಬೇಕು. ಹೆಚ್ಚು ಕಮ್ಮಿ ಇಟ್ಕೋಬೇಡಿ. ತುಂಬ ಹೆಚ್ಚು ಕಮ್ಮಿ ಆದರೆ ಬ್ಲೌಸ್ ಫಿಟ್ಟಿಂಗ್ ಬರೋದಿಲ್ಲ, ಹೆಚ್ಚು ಕಮ್ಮಿ ಆಗುತ್ತೆ. ನೋಡ್ಕೊಳ್ಳಿ, ಎಲ್ಲ ಕಡೆಗೂ ನೋಡ್ಕೊತಾ ಹೋಗಿ.
ಇಲ್ಲಿ ನೋಡಿ, ಇಲ್ಲಿ ಅರ್ಧ ಇಂಚ್ ಹೆಚ್ಚು ಕಮ್ಮಿ ಇರಬೇಕಾಗತ್ತೆ. ಓಕೆ, ಇಟ್ಕೊಂಡಿದ್ದೀನಿ ಅಲ್ವಾ. ಇವಾಗ ನೋಡಿ, ಇವಾಗ ಗೊತ್ತಾಗತ್ತಲ್ವಾ, ತೋರಿಸ್ತೀನಿ ನೋಡಿ. ಇವಾಗ ಹೀಗಿದೆ. ಇವಾಗ ಬೆಲ್ಟನ್ನು ನೋಡಿ ಈ ರೀತಿ ಇಟ್ಕೋಬೇಕಾಗತ್ತೆ. ಮತ್ತು 2 ಬೆಲ್ಟನ್ನು ಒಟ್ಟಿಗೆ ಇಟ್ಕೋಬೇಕಾಗತ್ತೆ. ಈಗ ಏನು ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನು ನಾನು ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಇದೆ ಅಲ್ವಾ, ಇಲ್ಲಿಂದ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಾಗ ಎಕ್ಸ್ಟ್ರಾ ಇರೋಂಥ ಬಟ್ಟೆ ಇಲ್ಲಿ ತೋರಿಸುತ್ತೆ ಎಷ್ಟಿದೆ ಅಂತ. ನಿಮಗೆ 1 ಇಂಚ್ ಬೇಕಲ್ವಾ, 1 ಇಂಚಿಗಿಂತ ಜಾಸ್ತಿ ಇರೋಂಥ ಬಟ್ಟೆನ ಕಟ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ಒಂದು ಇಂಚಿಗಿಂತ ಜಾಸ್ತಿ ಇರೋಂಥ ಬಟ್ಟೆನ ಕಟ್ ಮಾಡಿದ್ದೀನಿ. ಓಕೆ, ಗೊತ್ತಾಯ್ತಲ್ಲ. ಈಗ ನೋಡಿ, ಹೀಗೆ ಇಟ್ಕೊಂಡಾಗ ಕರೆಕ್ಟಾಗಿ 1 ಇಂಚಿಗಿಂತ ಜಾಸ್ತಿ ಮತ್ತು ಇನ್ನೊಂದು ಸ್ವಲ್ಪ ಸೇಟ್ ಮಾಡ್ಕೋಬೇಕಾಗತ್ತೆ. ತುಂಬ ಜನಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಇದು ಯಾವ ರೀತಿ ಮಾಡ್ಕೊಳೋದು ಅನ್ನೋದೇ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ಪರ್ಫೆಕ್ಟಾಗಿ ಕೂರತ್ತೆ ನೋಡಿ. ನಾನಿವಾಗ ಕರೆಕ್ಟಾಗಿ 1 ಇಂಚ್ ಹೇಳಿದ್ನಲ್ವ, 1 ಇಂಚು ಬಂದಿದೆ ನೋಡಿ. ಓಕೆ, 1 ಇಂಚು ನೋಡ್ಕೊಂಡ್ರಲ್ವ, ಕರೆಕ್ಟಾಗಿ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ.